ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಟೀ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಅವ್ರು ಎದ್ಮೇಲೆ ಟೀ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿ ಈಗ ಅಂಗಡಿಗೆ ಹೊರಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯನ. ಮುಂಚೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಮೊದಲು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಅಂಗಡಿಯಿಂದ ಬಂದು ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಕ್ಕಳು ಕೂಡ ಅಂಗಡಿಗೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ರು. ಅವ್ರನ್ನೂ ಕೂಡ ಕರ್ಕೊಂಡು ಇವಾಗ ಹೋಗ್ತೀನಿ. ಅವ್ರಿಗೆ ಅಲ್ಲೇ ಕೂಡ ಕೂರಿಸ್ಕೊಂಡು ಏನಾರು ಓದಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಅಂಗಡಿಗೆ ಹೋಗೋಣ. ಅಂಗಡಿಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ತಾನೇ ಒಬ್ಬರು ಕಸ್ಟಮರ್ಸ್ ಬಂದಿರು ಪೇಸ್ಟ್ ತಗೊಳಕ್ಕೆ ಅಂದ್ಬಿಟ್ಟು ಅವರಿಗೆ ಪೇಸ್ಟ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಇನ್ನು ಯಾರೂ ಬಂದಿರಲಿಲ್ಲ, ಅಷ್ಟೇನೂ ಇದಾಗಿಲ್ಲ ಅಂದ್ಬಿಟ್ಟು ಇವಾಗ ಇಲ್ಲೇ ಕೂತಿದ್ದೆ. ಏನು ಬೇಕಾಜಿ? ಬೀಳೋದು ಬೀಳ ಸೊಪ್ಪು ಬೇಕಾ? ಕೊಡಿ. ಎಷ್ಟು ಬೇಕು? ಒಂದು ಕೊಡ. ಅಜ್ಜಿಗೆ ಬೀಳೋದು ಅಂತ ಹೇಳಕ್ ಬರೋಕ್ಕಿಲ್ಲ. ಪಾತ್ರೆ ತೊಳೆಯೋಕ್ಕಿದೆ, ಬೀಳೋದು ಅಂತ ಹೇಳ್ತೈತೆ. ಅಜ್ಜಿ ಬೀಳೋದು. ಕಾಫಿ ಆಯ್ತು? ಕೊಟ್ಬಿಟ್ಟು ಈಗ ಅಂಗಡಿಗೆ ಬಂದೆ. ಹೋಗಿ ತಿಂಡಿ ಮಾಡಿದ್ರೆ ಆಯ್ತದೆ ಅಂತ. ಬೇಡ, ಇಲ್ಲಿ ನನ್ನ ಮಗಳು ಅಲ್ಲಿ ಮನೆ ಹತ್ರ ಕುಣಿತಾರೆ ಅಂದ್ಬಿಟ್ಟು ಇಲ್ಲಿ ಇಬ್ರು ಕರ್ಕೊಬಂದ್ಬಿಟ್ಟು ಓದ್ಸೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದೆ. ಬುಕ್ಸ್ ಕೊಟ್ಬಿಟ್ಟು ಇನ್ನು ಅವ್ರು ಕುಣಿಯೋದೇ ಆಗೋಯ್ತತೆ. ನಾನು ಇಲ್ಲಿ ಅಂಗಡಿಗೆ ಬಂದುಬಿಟ್ರೆ ಅವ್ರು ಅಲ್ಲಿ ಕುಣಿತಾ ಇರ್ತಾರೆ ಮನೆ ಹತ್ರ. ಬಿಸಿಲು ಅನ್ನೋದಿಲ್ಲ, ನೆರಳು ಅನ್ನೋದಿಲ್ಲ. ಸೊ ಇಲ್ಲಾದರೂ ಕೂತ್ಕೊಂಡು ಓದ್ಕೊಂತಾರಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದು ಕೂರಿಸ್ಕೊಂಡಿದ್ದೀನಿ. ಅವಳಿಗೆ ಟೇಬಲ್ಸ್ ಎಳ್ಸಕ್ಕೆ ಬಿಟ್ಟಿದ್ದೀನಿ. ಇವನು 1 2 3 ಬರೆಯೋಕ್ಕೆ ಕೊಟ್ಟಿದ್ದೆ. ಸೊ ಇವನೆಲ್ಲ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗೇನೆ, ಇನ್ನೂ ಬಂದಿಲ್ಲ. ಇವನು ಕೂಡ ಬಂದ, ಇವನು ಬರೆಸ್ತಾ ಇದ್ದೆ ಇಲ್ಲಿ ಕೂರಿಸ್ಕೊಂಡು. ಮೊದಲ ಬರ್ಕಂತವನೇ ಇಲ್ಲಿ. ಜೋರಾಗಿ ಹೇಳ್ಕೊಂಬರಿ. ಹೋಗೋಣ ಮನೆಗೆ. ತಗರ್ಸ ಬರ್ತೀನಿ ಬುಕ್ಸ್. ನೀನ್ ತಗೋ. ಅಯ್ಯೋ ತಗೊಳಪ್ಪ. ಇಡ್ಕೊ. ಇಲ್ಲ ಚೇರೆಲ್ಲ ಕಡೆ ಇಡೋಣ. ಸೈಡ್ಗೆ ಹೋಗಿ, ಸೈಡ್ಗೆ ಇಡೋಣ. ಇಲ್ಲಿ ಟೈಮ್ ಆಗಲಿ 9 ಗಂಟೆ ಆಗಿತ್ತು ಅಂದ್ಬಿಟ್ಟು ಅಂಗಡಿ ಬಾಕ್ಲು ಹಾಕ್ಕೊಂಡು ಹೊರಡ್ತಾ ಇದ್ವಿ ಮನೆ ಕಡೆ. ಇನ್ನು ಮಕ್ಕಳನ್ನು ಕೂಡ ಕರ್ಕೊಂಡು ಅವ್ರಿಗೂ ಹೊಟ್ಟೆ ಹಸ್ತಿರುತ್ತೆ, ತಿಂಡಿ ಮಾಡೋಣ. ಹೋಗೋಣ ಮನೆಗೆ. ತಗರ್ಸ ಬರ್ತೀನಿ ಬುಕ್ಸ್. ನೀನ್ ತಗೋ. ಅಯ್ಯೋ ತಗೊಳಪ್ಪ. ಇಡ್ಕೊ. ಇಲ್ಲ ಚೇರೆಲ್ಲ ಕಡೆ ಇಡೋಣ. ಸೈಡ್ಗೆ ಹೋಗಿ, ಸೈಡ್ಗೆ ಇಡೋಣ. ಮನೆ ಕಡೆ ಹೋಯ್ತಾ ಇದ್ರೆ ನಾಯಿಗಳು ನಮಗೋಸ್ಕರ ಇಲ್ಲಿ ವೆಲ್ಕಮ್ನ ಮಾಡ್ತಾ ಇದ್ದ. ನೋಡ್ರಿ ರಾಜವಲಿ ಅಂತ. ನಿನ್ ಬಾಯಿ ಹಾಕಿರ ಒಂದ್ ಮೂಳೆನೂ ಇಲ್ಲ ಅಂತ ಓಡಿಸ್ತಾರ. ಬಿಸಾಕೋಯ್ತತ್ ನಾಯಿ. ನೋಡ್ ಕಚ್ಕೊಳಕ್ ಓಡಾಡ್ತೈತಿ ನಿನ್ನೆ. ನೋಡಿ ಇಲ್ಲೊಂದು ನಾಯಿ ವೇಟ್ ಮಾಡ್ತೇವೆ. ವೆಲ್ಕಮ್ ಕರಿತೈತೆ ನಮ್ನ. ಇನ್ನು ನಾವು ಕೂಡ ಮನೆಗೆ ಬಂದ್ವು, ತಿಂಡಿ ಮಾಡಬೇಕು. ಈಗ ಹೋಗಿ ಟೈಮು 9 ಗಂಟೆ ಆಗೋಯ್ತೆ. ಎಲ್ಲಪ್ಪ ಅವ್ವಾ, ಏನ್ ಮಾಡ್ತಿದವ? ತಿಂಡಿ ಏನ್ ಮಾಡೋಣ? ಉಪ್ಪಿಟ್ಟು ಮಾಡೋಣ.
ಅನ್ನ ಚೆನ್ನಾಗಿಲ್ವಾ? ಮೆತ್ಕಾಗಿತ್ತಾ? ಇವಾಗ ತಾನೇ ಅಂಗಡಿಯಿಂದ ಬಂದು ತಿಂಡಿ ಎಲ್ಲ ಮಾಡಿಟ್ಟು ಬಿಸಿಬೇಳೆ ಬಾತು ಕೂಡ ಕೂಗಿದೆ. ಇವತ್ತು ನನ್ನ ಮಕ್ಕಳಿಬ್ಬರೂ ಕೂಡ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತೀವಿ. ಇವರಿಬ್ಬರು ಕೂಡ ಹೊಟ್ಟೆ ಹಸುವು ಅಂತ ಇದ್ರು. ತಿಂಡಿ ಈಗ ವಿಶಲ್ ಆಗಿದೆ. ಹಿರಿ ಮಕ್ಕಳ ಅಂದೆ ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ರೆಡಿಯಾಗಿ ಆಟ ಆಡ್ತಾ ಇದ್ದಾರೆ ಇಬ್ಬರು ಕೂಡ. ಈಗ ಇಬ್ರು ಅಡ್ಮಿಷನ್ ಮಾಡ್ಸಕ್ಕೆ ಹೋಗಬೇಕು. ಇವನ್ನ LKG ಮಾಡಿಸ್ಬೇಕು. ಸೊ ಪ್ರಿ KGಲಿದ್ದ LKG ಮಾಡಿಸ್ಬೇಕು. ಇವಳನ್ನ UKGಗೆ ಮಾಡಿಸ್ಬೇಕು. ಇವಳಿಗೆ 5 ವರ್ಷದ ಮೇಲೆ 7 ತಿಂಗಳಾಗಿರೋದ್ರಿಂದ ಮ್ಯಾಮ್ ಹೇಳಿದ್ರು 10 ತಿಂಗಳಾಗಿದ್ದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕ್ಬೋದಿತ್ತು, ನೋಡಿ ಚೆಕ್ ಮಾಡಿ ಅಂತ. ಸೊ ಇವಳಿಗೆ ಇನ್ನೂ 5 ವರ್ಷದ ಮೇಲೆ 7 ತಿಂಗಳು. ಸೊ ಅದರಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕೋಕ್ಕಾಗಲಿಲ್ಲ. UKGಗೆ ಅಡ್ಮಿಷನ್ ಮಾಡಿಸ್ಬಿಡೋಣ, ಮಕ್ಕಳು ಇನ್ನೂ ಸ್ವಲ್ಪ ಫಾಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಹೊರಡಬೇಕು. ತಿಂಡಿ ಎಲ್ಲ ತಿಂದು ಬಿಸಿಬೇಳೆ ಬಾತ್ ಅನ್ನೋದು ರೆಡಿಯಾಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ. ನಮ್ಮ ಮಕ್ಕಳಿಗೆಲ್ಲ ಹಾಕ್ಕೊಡ್ಬೇಕು. ಎಲೆ ಬಾತ್ಗೆ 10 ರೂಪಾಯಿ ಇದ್ದೀನಿ. ಈಗ 10 ರೂಪಾಯಿ ಇವಾಗ ಬಿಸಿಬೇಳೆ ಬಾತ್ ಅನ್ನೋದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ. ಇನ್ನು ಮಕ್ಕಳಿಗೆ ಹಾಕ್ಕೊಡ್ಬೇಕು. ಇಲ್ಲಿ ನನ್ನ ಮಗಳು ಫಸ್ಟೇ ಬಿಸಿಬೇಳೆ ಬಾತ್ ಹಾಕಿಸ್ಕೊಂಡು ತಿನ್ನಿಸ್ತೀನಿ ಅನ್ನೋ ಹೊತ್ತಿಗೆ ಕೂತ್ಕೊಂಡ್ಬಿಟ್ಟವಳೆ. ಇನ್ನು ಅದ್ರ ಮೇಲೆ ಖಾರ ಇದ್ರಂತೂ ಸಖತ್ತಾಗಿರುತ್ತೆ. ಬೂಂದಿ ಖಾರ ಇದ್ದರೆ ಬಿಸಿಬೇಳೆ ಬಾತು. ಇನ್ನು ಅದನ್ನು ಉದುರಿಸ್ಬಿಟ್ಟು ತಿನ್ನಿಸ್ತಾ ಇದೆ. ತಿನ್ನಿಸಾದ್ಮೇಲೆ ಮಕ್ಕಳಿಗೆ ರೆಡಿ ಮಾಡಿಸ್ಕೊಂಡು ಅಡ್ಮಿಷನಿಗೆ ಕರ್ಕೊಂಡು ಹೋಗಬೇಕು. ಇನ್ನು ಮನೆಯಿಂದ ಹೊರಟು ಬಂದ್ವಿ, ಹೋಗೋಣ ಅಂತ ಕಾರಲ್ಲಿ ಹೋಗ್ತಾ ಇದ್ದು. ಹೋದ್ಮೇಲೆ ಸಿಗ್ತೀನಿ. ಹಾಯ್, ಇವಾಗ ಸ್ಕೂಲಿಗೆ ಇವರಿಬ್ರು ಕೂಡ ಅಡ್ಮಿಷನ್ ಮಾಡಿಸಿ ಬಂದ್ವಿ. ಅಲ್ಲಿ ಸ್ಕೂಲಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅಡ್ಮಿಷನ್ ರೆಸಿಪ್ಟ್ ಕೂಡ ಸಿಕ್ತು, ಬುಕ್ಸು ಕೂಡ, ಮತ್ತು ಇವ್ರನ್ನೆಲ್ಲ ಕೂಡ ಅಡ್ಮಿಷನ್ ಮಾಡಿಸಿ ಬಂದ್ವಿ ಇವತ್ತು. ಇವಾಗ ಮನೆಗೆ ಕೂಡ ಬಂದು ರ್ಯಾಪರ್ ಹಾಕ್ಬಿಡೋಣ. ಆಮೇಲೆ ಸ್ಕೂಲ್ ಹತ್ರ ಬರ್ತಾ ಇದ್ದಂಗೆ ಜೂನ್ 1 ಸ್ಟಾರ್ಟ್ ಆಗಿಬಿಡುತ್ತೆ. ರ್ಯಾಪರ್ ಹಾಕ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ರ್ಯಾಪರ್ನ ಹಾಕೋಣ ಅಂದ್ಬಿಟ್ಟು ಎಲ್ಲನೂ ತೊಗೊಂಬಂದ್ವಿ, ಬುಕ್ಸು ಎಲ್ಲನೂ. ಇನ್ನು ನೋಟ್ಬುಕ್ಸ್ ಎಲ್ಲ ಕೊಟ್ಟಿದ್ರು, ನೋಟ್ಬುಕ್ಸ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ಇವಾಗ ಬುಕ್ಸ್ನ ತೊಗೊಂಬಂದ್ವಿ. ಇವಾಗ ರ್ಯಾಪರ್ ಹಾಕಬೇಕು. ಈ ರ್ಯಾಪರ್ಗಳು ಹಾಕೋಷ್ಟೊತ್ತಿಗೆ ನಮ್ಮ ತಲೆನೋವೇ ಬಂದ್ಬಿಡುತ್ತೆ. ಆದರೂ ರ್ಯಾಪರ್ ಹಾಕಲೇಬೇಕಲ್ವಾ, ಮಕ್ಕಳು ಅಂದಮೇಲೆ ಸ್ಕೂಲಿಗೆ ಹೋಗಲೇಬೇಕು, ನಾವು ಬುಕ್ಸ್ ಕೊಡ್ತಾರೆ, ರ್ಯಾಪರ್ ಹಾಕಲೇಬೇಕು, ಬೇರೆ ವಿಧಿನೇ ಇಲ್ಲ. ಇನ್ನು 2 ಮಕ್ಕಳನ್ನು ಕೂಡ ನಾನು ಒಬ್ಬಳೇ ಹಾಕಬೇಕು. ಇವಾಗ ಹಾಕೋಣ ಬನ್ನಿ. ಇವಾಗ ರ್ಯಾಪರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೆಲ್ಲ 2 ಮಕ್ಕಳನ್ನು ರ್ಯಾಪರ್ ಹಾಕೋಷ್ಟರೊಳಗಡೆ ಅಷ್ಟೇ ಕತೆ ನಂದು. ಅಲ್ಲೇ ಇಟ್ಟೋಳಲ್ಲೇ. ನಿಮಗೂ ನಿಮ್ಮ ಮನೇಲಿ ರ್ಯಾಪರ್ ಹಾಕಿ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ನನ್ನ ಮಗ ಇಲ್ಲಿ ಆಟ ಆಡ್ತಾವನೆ, ಇಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾನೆ. ಟೀ ಅಂತ ಬಿಸಿ ಮಾಡ್ಕೊಳವ. ಕಟ್ ಮಾಡ್ದೆ ಸ್ಟಾರ್ಟ್ ಮಾಡಿದ್ಯಾ? ಸಮರ್ಥ ಬರ ರ್ಯಾಪರ್ ಹಾಕನ ಬರ್ವಾ? ಅಮ್ಮ ನಾನು ಬಾ ಹಾಕು. ನಿನ್ ಬುಕ್ಸಿಗೆ ನೀನ್ ರ್ಯಾಪರ್ ಹಾಕಬೇಕು ತಾನೆ. ನಂದಲ್ವಾ ಬುಕ್ಸ್, ಅವ್ನ ಬುಕ್ಸ್ ಅವನೇ ಹಾಕತ್ತ, ನನ್ನ ಬುಕ್ಸ್ ನಾನೇ ಹಾಕತ್ತೀನಿ ಮೇಡಮ್ಮ. ಅವ್ನ ಬುಕ್ಸಿಗೆ ಹಾಕತ್ತಾನೆ ಬಿಡು, ಅವನೇ ಹಾಕೋತತ್ತೆ. ಸಮರ್ಥ ರ್ಯಾಪರ್ ಹಾಕೊಂಡ್ ಬರ್ವಾ? ಮತ್ತೆ ಹಾಕಕ್ಕೆ ಹೆಂಗ ಹಾಕದ್ ಗೊತ್ತಾ? ಹೆಂಗ ಹಾಕೋದು ತೋರ್ಸ್ ನನ್ನ ಬುಕ್ಕಲ್ಲಿ ಒಂದ್ಸಲ ಹಿಂಗೆ ಇಟ್ಕೋಬೇಕು. ಹಿಂಗೆ ಮಡ್ಚ್ಕೊಂಡು
ಹಿಂಗ್ ಬುಕ್ ಸೇರ್ಬಿಟ್ಟು ಇದ್ರೊಳಗೆ ಸೇರ್ಸ್ಬಿಡ್ಬೇಕು ಹಿಂಗೆ. ಆಮೇಲೆ ಮತ್ತೆ ಈ ಬುಕ್ ಎತ್ತಿ ಇದ್ರೊಳಗೆ ಸೇರಿಸ್ಬೇಕು. ಕೊನೆಗೂ ಕೂಡ ರ್ಯಾಪರ್ಗಳೆಲ್ಲ ಹಾಕಿ ಮುಗ್ದೋದ್ವು. ಅಷ್ಟರೊಳಗೆ ಆಲೆ ಇವನು ಹೊಟ್ಟೆ ಹಸುವು ಅಂತ ಅಂತಿದ್ದ. ಅಜ್ಜಿ ಅವನಿಗೆ ಊಟ ಮಾಡಿಸ್ತಾ ಇತ್ತು. ಮಗಳು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು. ಇನ್ನೂ ಕೂಡ ಕೆಲಸ ಬಾಕಿ ಇದೆ. ರ್ಯಾಪರ್ಗಳಿಗೆ ಪೋಸ್ಟ್ ಅಂಟಿಸ್ಬೇಕು. ಎಲ್ಲೋಯ್ತು ಅದು ಸ್ಟಿಕ್ಕರ್ ಅಂಟಿಸ್ಬೇಕು ರ್ಯಾಪರ್ಗೆ. ಸ್ಟಿಕ್ಕರು ಇದ್ರೊಳಗಡೆ ಇದೆ. ಸ್ಟಿಕ್ಕರ್ ಅಂಟಿಸಿ ಅವ್ರವ್ರ ನೇಮ್ಗಳನ್ನ ಬರೀಬೇಕು. ಆಮೇಲೆ ಅವ್ರವ್ರಿಗೆ ಅದನ್ನು ಕೊಟ್ಬಿಡ್ಬೇಕು. ಫಸ್ಟು ಸ್ಟಿಕ್ಕರ್ಗಳವ ನೋಡು ಮಗಳು, ಎದ್ರೊಳಗವೆ? ಹಾಂ, ಇದ್ರೊಳಗವೆ. ಸಮರ್ಥ, ನಿಂಗೆ ಯಾವ ಥರದ್ದು ಬೇಕಾ ಮಗನೇ ಸ್ಟಿಕ್ಕರು? ಎಲ್ಲ ಒಂದೇ ಥರ ಇದಾವೆ ಬಿಡು. ಒಂದೇ ಥರ ಇದೆ. ಮಿಕ್ಕಿ ಮೌಸ್ ಎಲ್ಲ ಒಂದೇ ಥರ ಇದ್ದಾವೆ. ಹಾಂ, ಓಕೆ, ಒಂದೇ ಥರ ಇದ್ದಾವೆ. ಅಂಟಿಸೋಣ ಬುಕ್ಸಿಗೆ. ನಿನ್ಗೆ ಅಂಟ್ಸಕ್ಕೆ ಬರಲ್ಲ? ಇಲ್ಲಿ ನನ್ನ ಮಗಳು ಒಂದೊಂದಾಗಿ ಬುಕ್ಸ್ನ ತೆಗೆದು ಕೊಡ್ತಾವಳೆ. ನಾನಿಲ್ಲಿ ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೀನಿ. ಟ್ರೈಪಾಡ್ ಬೇರೆ ಮುರಿದಾಕ್ಬಿಟ್ಟವಳೆ ಆಟ ಆಡಕ್ಕೆ ಹೋಗಿ. ಮಡ್ಗು ಮಗಳು, ಬೇಗ ಬೇಗ ಮಡ್ಗು. ಅದು ಇನ್ನೊಂದು ಅದ್ರ ಮೇಲೆ ಮಡಗಿದ್ರೆ ಆಯಿತು. ಮಡಗದ್ರ ಮೇಲೇನೆ. ಇನ್ನು ಸ್ಟಿಕ್ಕರ್ಗಳು ಇನ್ನು ಸಮರ್ಥನ್ ಮಾತ್ರ ಅಣಿಸಿದೀನಿ. ಇನ್ನು ಅದಕ್ಕೆ ಅವ್ರಿಗೆ ನೇಮ್ ಬೇರೆ ಬರ್ಕೊಡ್ಬೇಕು. ಇನ್ನು ನೆಕ್ಸ್ಟು ಸಮರ್ಥಂದ ಮುಗಿದೋದು LKG ಬುಕ್ಸ್ ಎಲ್ಲ. ಇನ್ನು ನಮ್ಮ ಧನ್ಯಶ್ರೀ ಬುಕ್ಸ್ಗಳನ್ನ ಸ್ಟಿಕ್ಕರ್ ಅಂಟಿಸ್ಬೇಕು. ಫಸ್ಟು ನಮ್ಮ ಸಮರ್ಥ ಬುಕ್ಸ್ಗೆ ಎಲ್ಲ ನೇಮ್ ಎಲ್ಲ ಬರೆದ್ಬಿಡೋಣ. ಚಟ ಸುಮ್ಮನಿರಪ್ಪ. ಇಲ್ಲಿ ನೇಮ್ ಬರಿತಾ ಇದೀನಿ. ಒಂದು ಸಮರ್ಥ ಕೋಡ್ ಒಂದು ಫಸ್ಟ್ ನೇಮ್ ಎಲ್ಲ ಬರೆದ್ಬಿಡೋಣ ಅವನ ಹೆಸರಲ್ಲಿ. ಸಬ್ಜೆಕ್ಟು ಸ್ಟೆಮ್ ಆ್ಯಂಡ್ ಸೆಲ್ ಬುಕ್. ಕ್ಲಾಸ್ ಬಂದು LKG. ಸ್ಕೂಲ್ BGS ಪಬ್ಲಿಕ್ ಸ್ಕೂಲ್. ಎಲ್ಲ ಬುಕ್ಸಿಗೂ ಕೂಡ ನೇಮ್ನ ಬರ್ಬಿಡೋಣ. ಫಸ್ಟ್ ಇವಂದ, ಆಮೇಲೆ ಅವಳದು ಬರೆದುಬಿಟ್ಟು ಅವಳ ಬ್ಯಾಗ್ ಒಳಗಡೆ ಹಾಕ್ಬಿಡೋಣ. ಆಮೇಲೆ ಮಿಕ್ಸಪ್ ಆಗಿಬಿಡುತ್ತೆ. ಸೊ ಟ್ರೈಪಾಡ್ ಮುರಿದೋಗಿರೋದ್ರಿಂದ ನನ್ನ ಮಗಳ ಹೆಲ್ಪಿಂದನೇ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಅವರು ಆಟ ಆಡಕ್ಕೆ ಹೋಗಿ ಅದನ್ನು ಮುರಿದಾಕ್ಬಿಟ್ಟಿದ್ದಾರೆ. ನಂದೇ ತಪ್ಪು. ನಾನೇ ನೀಟಾಗಿ ಎತ್ತಿಟ್ಕೊಬೇಕಿತ್ತು. ಮಕ್ಳ ಕೈಲಿ ಕೊಟ್ಟಿದ್ದು ನಂದೇನೆ ತಪ್ಪು. ಸೊ ಇವಾಗ ಅವಳೇ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ಮಾಡಿದ ತಪ್ಪಿಗೆ. ಇಷ್ಟು ಸ್ಕೂಲ್ ಬುಕ್ಸು, ಇಷ್ಟು ನೋಟ್ ಬುಕ್ಸ್ಗಳು ಸಮರ್ಥನವಿದ್ದಾವೆ. ಅವ್ರವ್ರ ಬ್ಯಾಗ್ಗಳಿಗೆ ಅವ್ರಿಗೆ ಹಾಕ್ಬಿಡೋಣ. ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕು, ಇಲ್ಲಾಂದರೆ ಮಿಸ್ ಆಗಿಬಿಡ್ತವೆ. ಅವ್ನು ಇವಳಿಗೆ, ಇವಂದು ಅವನಿಗೆ ಅಂತ ಹಾಕ್ಬಿಟ್ರೆ ಅವ್ರವ್ರ ಬ್ಯಾಗಿಗೆ ಬುಕ್ಸ್ ಇವನಿಗೆ. ಸ್ಟೇಷನರಿ ಐಟಮ್ಸ್ ಒಳಗಡೆ ಯಾರೋ ಪೆನ್ಸಿಲು, ರಬ್ಬರು, ಶಾರ್ಪ್ನರು ಮತ್ತು ಇವನ್ನ ಸ್ಟೇಷನರಿ ಐಟಮ್ಸ್ ಎಲ್ಲ ಇದ್ರೊಳಗಡೆ ಹಾಕಿ ಇಟ್ಬಿಡೋಣ. ಒಂದು ಬುಕ್ಸ್ಗಳು ಬ್ಯಾಗ್ ಒಳಗಡೆ ನೇಮ್ ಬರ್ದ್ಬಿಡೋಣ. ಪೆನ್ ತಗೊಳ್ತು
ಮೈ ಪ್ಯಾನ್. ನಾಳೆಯಿಂದ ನಿನಗೆ ಬೆಂಡು. ಇವತ್ತು ಅವಳಿಗೆ ಬೆಂಡು, ನಾಳೆ ನಿನಗೆ ಬೆಂಡು. ಸಮತ್ ಗೌಡ NS LKG. ಸೊ ಇವೊಂದಂತೂ ಕಂಪ್ಲೀಟ್ ಆಯಿತು. ನೆಕ್ಸ್ಟು ನನ್ನ ಮಗಳು ತಗೊಂಡ್ಬಿಡೋಣ. ನೆಕ್ಸ್ಟ್ ಫಸ್ಟ್ ಅವಳು ಸ್ಟೇಷನರಿ ಐಟಮ್ಸ್ನ ಫಸ್ಟ್ ತಗೊಳ್ಳೋಣ. ಅದಕ್ಕೆ ಸ್ಟಿಕ್ಕರ್ ಹಾಕೋಣ. ಇವಳದು ನೋಟ್ಬುಕ್ಕು ಹಾಕ್ಬಿಟ್ಟು ಧನ್ಯಶ್ರೀ ಅಂತ ನೇಮ್ ಬರೆದ್ಬಿಡೋಣ ಎಲ್ಲ ಹೆಸರಿಗೂ. ಇವಳದು ನೇಮ್ ಬರೆದ್ಬಿಟ್ಟು ಅವಳು ಕ್ಲಾಸ್ ಯಾವುದು ಅಂತ ಬರೆದು ಸ್ಕೂಲ್ ನೇಮ್ ಎಲ್ಲ ಹಾಕ್ಬಿಡೋಣ. ಸೊ ಇವಳ ಕೆಲಸ ಮುಗಿದ್ಬಿಡುತ್ತೆ ಒಂದೊಂದಾಗಿ. ಅವಳಿಗೂ ಕೂಡ ಸಾಕಾಗಿದೆ, ನಿದ್ದೆ ಬಂದೈತೆ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೋದ್ಲು. ಅವಳು ಇಷ್ಟವರೆಗೂ ಹೆಲ್ಪ್ ಮಾಡ್ತಾ ಇದ್ಲು ಮಮ್ಮಂಗೆ. ಸೊ ಇವಾಗ ಮಲ್ಗಕ್ಕೆ ಹೋಗಿದ್ದಾಳೆ. ನಿನ್ನ ನೋಟ್ಬುಕ್ಗೂ ಕೂಡ ನೇಮ್ ಎಲ್ಲ ಬರೆದಾಯಿತು. ಸೊ ಇವಳು ಪೆನ್ಸಿಲ್ಲು ರಬ್ಬರ್ಗಳೆಲ್ಲ ಇದ್ದಾವಲ್ಲ ಆ ಬುಕ್ಸಿಗೆ ಕೂಡ ಹಾಕ್ಬಿಡೋಣ ಬುಕ್ಸ್ಗಳನ್ನ. ಆಮೇಲೆ ಸ್ಕೂಲ್ ಬುಕ್ನ ಬರೆಯೋಕ್ಕಾಗುತ್ತೆ ಅಂದ್ಬಿಟ್ಟು ಇಲ್ಲ ಹಾಕ್ತಾ ಇದ್ದೀನಿ. ಈ ಬುಕ್ಸ್ಗಳನ್ನೆಲ್ಲ ಒಳಗಡೆ ಹಾಕಿ ಕೊಟ್ಬಿಟ್ರೆ ಸರಿಯಾಗುತ್ತೆ. ಅವೇ ಬೇರೆ ಇವೇ ಬೇರೆ ಇಟ್ಟರೆ ಅವ್ರಿಗೂ ತಗೊಳ್ಳೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟು ಸ್ಕೂಲ್ ಬುಕ್ಗಳಿಗೆ ಹಾಕ್ಬಿಡೋಣ ಸ್ಟಿಕ್ಕರ್ ಎಲ್ಲ. ಆಮೇಲೆ ಮುದ್ದೆ ತಿರ್ಗನ ಅಂತಿದ್ದೆ. ಅಷ್ಟೊತ್ತು ಕಾಲಿನ ಅಜ್ಜಿನೇ ಮುದ್ದೆ ತಿರ್ಕೊಂಡು ಊಟ ಮಾಡ್ತೈತೆ. ಅವಳು ರ್ಯಾಪರ್ ಆಗ್ತಾವಳಲ್ಲ ಅಂತ ಇವಳು ಬುಕ್ಸಿಗೂ ಕೂಡ ರ್ಯಾಪರ್ ಹಾಕಿ ನೇಮೆಲ್ಲ ಬರೆದು ಸ್ಟಿಕ್ಕರ್ ಎಲ್ಲ ಅಂಟಿಸಾಯಿತು. ಸೊ ಇವಳು ಬುಕ್ಸ್ನು ಕೂಡ ಇದ್ರೊಳಗಡೆ ಒಂದು ಬ್ಯಾಗ್ ಒಳಗಡೆ ಹಾಕ್ಬಿಡೋಣ. ಸ್ಕೂಲ್ ಕಟ್ಬಿಟ್ಟು ಸಾಕಾಗುತ್ತೆ. ಇಲ್ಲಿ ಕಟ್ಟಿಟ್ಟಿದ್ದೀನಿ. ಸೊ ಇವಳು ಕೂಡ ಅದ್ರೊಳಗಡೆ ಸೇರಿಸ್ಬಿಡೋಣ. ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕಾಗುತ್ತೆ. ನೆಕ್ಸ್ಟು ಇನ್ನೊಂದಿಲ್ಲ, ಅದು ಇದು ನಮ್ಮ ಮನೆಗೆ ಅಂತ ಕೊಟ್ಟಿರ್ತಾರೆ ಆ್ಯಕ್ಟಿವಿಟಿ ಬುಕ್ಸು. ಇವನು ಕೂಡ ಇದ್ರೊಳಗಡೆ ಹಾಕಿಟ್ಕೊಳ್ಳೋಣ. ಸೊ ಇಷ್ಟು ಇಷ್ಟೊತ್ತಾಯಿತು ಎಲ್ಲ ರ್ಯಾಪರ್ ಎಲ್ಲ ಹಾಕಿ ಮಾಡಿ ಆಗೋ ಹೊತ್ತಿಗೆ. ಇಲ್ಲ ಅಪ್ಪ ಅವಳಿಗೆ ಊಟ ಮಾಡಿಸ್ತೈತೆ, ಅಜ್ಜಿ ಇಲ್ಲಿ ಊಟ ಮಾಡ್ತೈತೆ. ರ್ಯಾಪರ್ ಎಲ್ಲ ಹಾಕೋ ಹೊತ್ತಿಗೆ ನಮ್ಮ ಮನೆ ಇಷ್ಟು ಮೆಸ್ಸಪ್ ಆಗೋಗೈತೆ. ಇಲ್ಲಿ ನನ್ನ ಮಗ ಬಿದ್ದು ಒದ್ದಾಡ್ತವನೆ. ಇನ್ನು ದನ್ನಿಂಗೊಂದು ಸಮರ್ಥಗೊಂದು ಅಂತ ಜಾಮಿಟ್ರಿ ಬಾಕ್ಸ್ನ ಕ್ಯೂಟಾಗಿರೋದನ್ನ ಅವರೇ ಇದು ಮಾಡ್ಕೊಂಡು ತಗೊಂಡ್ರು. ಕಲರಲ್ಲೂ ಅಷ್ಟೇ ಇವನಿಗೆ ಯೆಲ್ಲೋ ಕಲರ್ ಬೇಕಂತೆ. ಸೊ ಇವಳಿಗೆ ರೆಡ್ ಕಲರ್ ಬೇಕಂತೆ. ಸೊ ನೋಡಿ ಅವರೆಲ್ಲ ಹೇಗೆ ಕಾಣ್ತಿದೆ ಅಂತ ಬೇರೆ ನೋಡ್ತಾ ಇದ್ದಾರೆ. ಒಂದದೇನೋ ಕಲರ್ ಪೆನ್ಸಿಲ್ ಕೊಟ್ಟಿದ್ದಾರೆ, ಮತ್ತು ಪೆನ್ಸಿಲ್ ಹಾಕ್ಕೊಳ್ಳೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಒಂಥರ ಕ್ಯೂಟಾಗಿದೆ. ರಪ್ಪನ ಹತ್ರ ಹಠ ಮಾಡಿ ತೆಗಿಸ್ಕೊಂಡ ಇವನು. ಅವಳು ಕೂಡ ಅವಳಿಗೂ ಬೇಕು ಅಂತ ಅವಳು ಕೂಡ ತಗೊಂಡ್ಳು. ಇನ್ನು ನೆಕ್ಸ್ಟ್ ಅದನ್ನು ತೆಗೆದು ನೋಡ್ತಾ ಇದ್ರು ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಓಕೆ, ಜಾಮಿಟ್ರಿ ಬಾಕ್ಸು ಪೆನ್ಸಿಲ್ಲು ಇವು ತಗೊಳ್ಳೋದು ಅಂತ ಒಂಥರ ಖುಷಿ ಕೊಡ್ತವೆ ಅವಕ್ಕೆ ತಗೊಳ್ಳೋಕ್ಕೆ. ಒಂಥರ ಅವು ಖುಷಿ ನೋಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ. ಅವು ಖುಷಿ ಪಟ್ಟರೆ ನಾವು ಮಾಡೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಅವು ಖುಷಿಯಾಗಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟು ಈ ಐಟಮ್ಸ್ಗಳೆಲ್ಲ ಒಂದೊಂದು ಕವರ್ಗೆ ಹಾಕಿಟ್ಬಿಡೋಣ. ನೆಕ್ಸ್ಟ್ ಯೂಸ್ ಆಗುತ್ತೆ. ಈಗ ಉಳಿದಿರೋವೆಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಬೇರೆ ಸುಮ್ಮನೆ ತರಿಸ್ದೆ ಖಾಲಿ ಆಗುತ್ತೆ. ರ್ಯಾಪರ್ ಅಂತ 2 ಸುಮ್ಮನೆ ಮುಂದಿನ ವರ್ಷಕ್ಕಾಗಲಿ ಯೂಸ್ ಆಗುತ್ತೆ. ಸೊ ಅವನು ಕೂಡ ಎತ್ತಿಟ್ಕೊಳ್ಳೋಣ ನೀಟಾಗಿ. ಮನೆ ಮ್ಯಾಗೆಲ್ಲ ಕಟ್ ಮಾಡ್ಕೊಂಡು ಮಗಳೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಣ. ಎಲ್ಲ ಮೆಚ್ಚಪ್ ಆಗ್ಬಿಟ್ಟಿದೆ. ಇಲ್ಲೊಂದು ಸ್ವಲ್ಪ ಐತೆ ರ್ಯಾಪರ್. ಇವೆಲ್ಲನೂ ಎತ್ತಿಟ್ಬಿಡು. ಎದಳು ಮಗನೇ, ನೀವು ಎದಳು ಬಂದರಿ. ಮನೆ ಕಸ ಎಲ್ಲ ಗುಡಿಸ್ಬಿಡೋಣ. ಯಾಕೆ ಹೊಟ್ಟೆ ನೋಯ್ತೈತೆ ಮಗುಂಗೆ? ಅವನಿಗೆ ಹೊಟ್ಟೆ ನೋವಂತೆ.
ನೆಕ್ಸ್ಟು ಇವ್ರ ಬುಕ್ಸ್ಗಳೆಲ್ಲನೂ ಅಂತ ಕಿಟ್ಬಿಡೋಣ, ಎಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಬಿಡೋಣ ನೀಟಾಗಿ, ಯಾರು ಕೈ ಹಾಕ್ತಾ ಇರೋ ರೀತಿ. ಬುಕ್ಸ್ ಎಲ್ಲ ಎತ್ತಿಟ್ಟು ಇವೆಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಮ್ಮ ಕೆಲಸ ಅರ್ಧ ಆಗ್ಬಿಡುತ್ತೆ. ಇವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಮನೆಯೆಲ್ಲ ಈ ರ್ಯಾಪರ ಪೋಸ್ಟೊಳಗೆ ಈ ಸ್ಥಿತಿ ಆಗ್ಬಿಟ್ಟೈತೆ. ಇದನ್ನೆಲ್ಲ ಕ್ಲೀನ್ ಮಾಡಿ, ಸ್ಟೆಪ್ಲರ್ ಕೂಡ ಇಲ್ಲೇ ಬಿದ್ದಿದೆ, ಇದನ್ನು ಕೂಡ ಅದ್ರ ಪ್ಲೇಸಿಗೆ ಹಾಕ್ಬಿಡೋಣ. ಇನ್ನು ಹಾಲು ಅಂತಿದ್ದಾವೆ ಮಕ್ಕಳು ಮಲ್ಕೊಬೇಕು ಅಂತ. ಸೊ ಹಾಲು ಕಾಸು ಕೊಟ್ಬಿಡೋಣ ಬನ್ನಿ ಅವರಿಗೆ. ಈ ಲೋಟನ ತಗೊಳ್ಳೋಣ. ಅಯ್ಯೋ, ಇಬ್ಬರಿಗೂ ಕೊಟ್ರೆ ಒಂದೇ ಥರ ಲೋಟ ಕೊಡಬೇಕು. ಏನಾರ ಮಿಸ್ ಆಗಿ ಅವನಿಗೆ ಬೇರೆ ಇವಳಿಗೆ ಬೇರೆ ಥರ ಲೋಟ ಕೊಟ್ಬಿಟ್ರೆ ಅದಕ್ಕೂ ಬಿಡೆ ರಾಮಾಯಣ ತೆಗಿತಾರೆ. ಇನ್ನು ಅವ್ರನ್ನ ಸಂಭಾಳಿಸೋದ್ರೊಳಗೆ ನಮ್ಮ ಜೀವನ ಅರ್ಧಕ್ಕರ್ಧ ಇದಾಗ್ಬಿಟ್ಟಿರುತ್ತೆ. ಇಲ್ಲಿ ಹಾಲು ರೆಡಿ ಅವ್ನು ಬಂದವನೇ, ಕೊಡು ಮಮ್ಮ ಅಂತ. ನಡಿ ಮನೆ ಕುತ್ಕೊ ನಡಿ, ಅಲ್ಲಿ ನಿನ್ನ ಜಾಗ ಕುತ್ಕೊ ನಡಿಯಪ್ಪ, ಕೊಡ್ತೀನಿ. ಎಲ್ಲಿ ಕುತ್ಕೋತೀಯ? ಕುತ್ಕೊ ನಡಿ. ಹಾಂ ಕುತ್ಕೊ. ತಗೋಯ, ಇಟ್ಕೊ ಮುಂದೆದ್ನೇ ಇಟ್ಕೊ. ಗಾಲ ಹಿಂದೆ ಎದ್ಬೇಕಂತ ಇಟ್ಕೊಳಪ್ಪ ಇಲ್ಲಿ ಮುಂದ್ಗಡೆದವಳಿಗೆ. ಅವ್ನು ಕೇಳಿದ ಲೋಟನೇ ಅವನಿಗೆ ಕೊಡಬೇಕು, ಇಲ್ಲ ಅಂದರೆ ರಾಮಾಯಣ ಮಾಡಾಕ್ಬಿಡ್ತಾನೆ. ಮಗಳು ಎದ್ದು ಕುಡಿ. ಕಾಲು ಬೇರೆ ಒತ್ತಿಸ್ಕೊತಾವಳೆ ಅವ್ರ ತಾತನ ಹತ್ರ. ಕಾಲು ಸ್ವಲ್ಪ ನೋವಾಗಿತ್ತಲ್ಲ ಅಂದ್ಬಿಟ್ಟು. ಎದಳು ಮಗಳೇ, ಸಾಕು, ಎದಳು ಬಂಗಾರಿ, ಸಾಕು ಬಿಡಪ್ಪ, ಸಾಕು ಬಿಡು. ಅವಳಿಗೆ ಹಾಲು ಕೊಡೋಣ. ಕಳ್ಳಿ ತಮ್ಮಗಳು ಕುಡಿ. ಇದಂತೂ ಕ್ಯೂಟ್ ಗರ್ಲು, ನನಗೆ ಹೇಳಿದ ತಕ್ಷಣ ಅರ್ಥ ಮಾಡ್ಕೊತತೆ. ಇವನು ಮಾತ್ರ ಒಳ್ಳೆ ಚಿಕ್ಕ, ಇವ್ನು ಹೇಳಿದ್ದೆ ಆಗಬೇಕು, ಇವ್ನು ಮಾಡಿದ್ದೆ ಕುಣಿಸ್ಬೇಕು. ನೆಕ್ಸ್ಟ್ ಮನೆ ಕಸ ಎಲ್ಲ ಗುಡಿಸಿ ಹಾಸಿಗೆ ಎಲ್ಲ ಹಾಸ್ಕೊಟ್ಟು ಮಲ್ಕೊಳ್ಳಿ ಮಕ್ಕಳು ಅಂದ್ಬಿಟ್ಟು ಅವು ಕೂಡ ನೆಮ್ಮದಿಯಿಂದ ಮಲ್ಕೊಂಡು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮನೇಲೂ ಈ ರ್ಯಾಪರ್ ಹಾಕೋಕ್ಕೆ ಎಷ್ಟು ಪರದಾಡ್ತೀರಾ ಮಕ್ಕಳ ಜೊತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನಾನು ಸ್ಕೂಲ್ ಹತ್ರ ಹೋಗೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಕರೆಂಟ್ ಇಲ್ಲದೆ ಚಾರ್ಜ್ ಬೇರೆ ಇರಲಿಲ್ಲ. ಸೊ ಆ ವಿಡಿಯೋ ಕೂಡ ಮಿಸ್ ಆಗೋಯಿತು. ಸೊ ರ್ಯಾಪರ್ ಹಾಕ್ಬೇಕಾದ್ರೆ ಸ್ಕೂಲಲ್ಲಿ ಏನೇನಾಯಿತು ಅಂತ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಕೂಡ ಮಾತಾಡಿಕೊಂಡು ಈ ವಿಡಿಯೋದಲ್ಲೇ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪದೇ ಹೇಳ್ತಿದ್ದಾಳೆ ಅಂತ ಬೇಜಾರು ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ನಾಳೆ ಮುಂದೆ ಈ ವ್ಲಾಗಲ್ಲಿ ಸಿಗುವ. ಬಾಯ್.